ರಾಜ್ಯದ ಎಲ್ಲ ಹಿರಿಯ ನಾಗರಿಕರಲ್ಲಿ ನಮ್ಮದೊಂದು ಮನವಿ. ನಾನು ಮಾತನಾಡ್ತಾ ಇರೋದು ಹುಬ್ಬಳ್ಳಿಯಿಂದ. ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಅಂತ ತಿಳ್ಕೊಂಡು ಹುಬ್ಬಳ್ಳಿಯೊಳಗ ಇದರ ಕೇಂದ್ರ ಕಚೇರಿ ಇದೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆ, ತಾಲೂಕು ಹಾಗೂ ಬೆಂಗಳೂರಲ್ಲಿ ಕೂಡ ನಮ್ಮ ಒಂದು ವಿಭಾಗೀಯ ಕಚೇರಿ ಕಾರ್ಯವನ್ನು ಮಾಡ್ತಾ ಇದೆ. ನಮ್ಮ ಸಂಘದ ಬಹಳ ಪ್ರಮುಖವಾದಂತಹ ಒಂದು ಉದ್ದೇಶ ಅಂತಂದ್ರ, ಹಿರಿಯ ನಾಗರಿಕರು ಅಂತ ಏನು ಕಾನೂನುಬದ್ಧವಾಗಿ 60 ವರ್ಷ ದಾಟುತ್ತಿದ್ದಾರೆ, ಇವರಲ್ಲಿ ಸುಮಾರು 70% ಜನ ಹಿರಿಯ ನಾಗರಿಕರು ಯಾರು ಸುಖದಿಂದ ಇಲ್ಲ. ಇವರಿಗೆ ಹಲವಾರು ತೊಂದರೆಗಳು, ಒಂದಿಲ್ಲ ಒಂದು ತೊಂದರೆಗಳು ಇವರಿಗೆ ಮೇಲಿನ ಮೇಲೆ ಬರ್ತಾನೆ ಇರ್ತವೆ. ಅದಕ್ಕೆ ನೀವು ಪ್ರತಿ ದಿವಸ ಪತ್ರಿಕೆಯಲ್ಲಿ, ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಿ, ಹಿರಿಯ ನಾಗರಿಕರ ಮೇಲೆ ಇರ್ತಕ್ಕಂಥ ದೌರ್ಜನ್ಯಗಳು, ಕೊಲೆ ಸುಲಿಗೆ, ಆಸ್ತಿ ವಂಚನೆ ಮತ್ತು ಸಾರ್ವಜನಿಕ ದಬ್ಬಾಳಿಕೆ, ಅವಾಚ್ಯ ಶಬ್ದಗಳಿಂದ ಮಾತಾಡೋದು, ಇದನ್ನೆಲ್ಲ ತಡೆಗಟ್ಟಬೇಕಂತ ತಿಳ್ಕೊಂಡು ನಮ್ಮ ಭಾರತೀಯ ಸಂವಿಧಾನದೊಳಗ ಒಂದು ಕ್ಲಾಸ್ ಇದೆ. ಈ ರಾಷ್ಟ್ರದ ಎಲ್ಲ ಹಿರಿಯ ನಾಗರಿಕರ ರಕ್ಷಣೆಗಾಗಿ ಸರ್ಕಾರ ಶೀಘ್ರವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು ಅಂತ ತಿಳ್ಕೊಂಡು ಸಂವಿಧಾನದೊಳಗೆ. ಆದ್ರೆ ನಮ್ಮ ದುರ್ದೈವ, ಸಂವಿಧಾನ ರಚನೆ ಆಗಿ 75 ವರ್ಷ ಕಳೆದು ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಯ್ತು. ಇದ್ರ ಬಗ್ಗೆ ಯಾರು ಕಾಳಜಿ ವಹಿಸಿಲ್ಲ, ಇದನ್ನ ಸರಿಯಾಗಿ ಕಣ್ ತೆಗೆದು ನೋಡಿನೂ ಇಲ್ಲ. ಹೀಗಾಗಿ ನಮ್ಮ ರಾಷ್ಟ್ರದ ಹಿರಿಯ ನಾಗರಿಕರು ಬಹಳಷ್ಟು ತೊಂದರೆಯಲ್ಲಿ ಇದ್ದಾರೆ. ಬಹುಶಃ ಹಿರಿಯ ನಾಗರಿಕರು ಒಂದು 10-20% ಇದ್ದಂಥವ್ರು ನಿವೃತ್ತ ಸರ್ಕಾರಿ ನೌಕರರು, ದೊಡ್ಡ ದೊಡ್ಡ ಶ್ರೀಮಂತರು, ಶಾಸಕರು, ಇವರೆಲ್ಲ ಸುಖದಿಂದಲೇ ಇದ್ದಾರೆ. ಮತ್ತು ಈ ರಾಜ್ಯವನ್ನು ಅಥವಾ ರಾಷ್ಟ್ರವನ್ನು ಆಳ್ತಕ್ಕಂಥವ್ರಿಗೆ ಯಾರೋ ಇವ್ರ ಸುಖ ಗುರ್ತನೇ ಇಲ್ಲ. ಯಾಕಿಲ್ಲ ಅಂತಂದ್ರೆ ಅದ್ರಲ್ಲಿ ಬಹಳಷ್ಟು ಜನ 60 ವಯಸ್ಸು ದಾಟಿ ಹಿರಿಯ ನಾಗರಿಕರು ಅವ್ರು ಸುಖವಾಗಿದ್ದಾರೆ. ಅದಕ್ಕೆ ನನಗ್ ತೊಂದರೆ ಆದ್ರೆ ಮಾತ್ರ ಮತ್ತೊಬ್ಬರ ಸಲುವಾಗಿ ಒಂದು ಸಹಾಯ ಮಾಡ್ತಕ್ಕಂಥ ಭಾವನೆ ಈ ರಾಜಕೀಯದಲ್ಲಿ ಬಂದಿರೋದ್ರಿಂದ ಈ ಒಂದು ಕೆಳವರ್ಗದ ಹಿರಿಯ ನಾಗರಿಕರಿಗೆ ತೊಂದರೆಗಳನ್ನ, ದುಃಖಗಳನ್ನ ನೋಡ್ತಕ್ಕಂಥ ಇದಕ್ಕೆ ಇಲ್ಲಿ ತನಕ ಯಾರ ರಾಜಕಾರಣಿಗಳು ಗಮನ ಹರಿಸಿಲ್ಲ. ಅದಕ್ಕೆ ಈ ಉದ್ದೇಶವನ್ನು ಕಂಡು ನಮ್ಮ ಸಂಘ ಈ ಒಂದು ಜಾಗೃತಿಯನ್ನು ಮಾಡಬೇಕು, ರಾಷ್ಟ್ರ ಮಟ್ಟದ ಹೋರಾಟವನ್ನು ಮಾಡಬೇಕು. ಸಂವಿಧಾನಬದ್ಧ ಕಾನೂನಿನ ಅಡಿಯಲ್ಲಿ ಹಿರಿಯ ನಾಗರಿಕರಿಗೆ ಏನು ಸೌಲಭ್ಯಗಳು ಸಿಗ್ತಾವೋ ಇದನ್ನು ಕೊಡಿಸ್ಬೇಕಂತ ತಿಳ್ಕೊಂಡು ನಾವು ಈ ಸಂಘವನ್ನ ಆರಂಭ ಮಾಡಿ ಈಗ ಸುಮಾರು 20 ವರ್ಷದ ಹತ್ರ ಆಗಿರೋದು. ಹೀಗಾಗಿ ನಮ್ಮ ಸಂಘ ನಿರಂತರವಾಗಿ ಕಾರ್ಯವನ್ನ ಮಾಡ್ತಾ ಇದೆ. ನಮ್ಮ ಸಂಘದಲ್ಲಿ ಬಹುತೇಕ ಬಹುಪಾಲು ಅಂದ್ರೆ 75% ನಿವೃತ್ತ ಸರ್ಕಾರಿ ನೌಕರರು, ಅಧಿಕಾರಿಗಳು ಇದ್ದಾರೆ. ಇವ್ರಿಗೆ ಸಾಕಷ್ಟು ಪೆನ್ಷನ್ ಕೂಡ ಬರ್ತೈತಿ. ಫಾರ್ ಎಕ್ಸಾಂಪಲ್, ಇಲ್ಲಿ ನನ್ನ ಪಕ್ಕದಲ್ಲಿ ಕೂತ್ಕೊಂಡವ್ರು ಡಾಕ್ಟರ್ ಲಿಂಗರಾಜ್ ಅಂಗಡಿಯವರು, ಇವರು ಕಾಲೇಜ್ ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆಗಿದ್ದಾರೆ. ಸಾಕಷ್ಟು ಸಂಬಳ ಬರ್ತೈತಿ. ಮತ್ತು ಇವರು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷರು ಆಗಿದ್ದಾರೆ. ಇವರು ಕೂಡ ಇವರಿಗೆ ಜನರಿಗೆ ಸಹಾಯ ಮಾಡ್ಬೇಕಂತ ಹೋರಾಟದಲ್ಲಿ ಬಂದಿದ್ದಾರೆ. ಇನ್ನೊಬ್ಬರು ಬಲಗಡೆ ಇರ್ತಕ್ಕಂಥವ್ರು ಪ್ರೊಫೆಸರ್ ಕುಂಬಾರ್ ಅಂತ ತಿಳ್ಕೊಂಡು MP ಕುಂಬಾರ್ ಅಂತ ಇವರು ನಿವೃತ್ತಿ ಆಗಿದ್ದಾರೆ. ಇವರು ಸಂಬಳ ಸಾಕಷ್ಟು ಬರ್ತಾ ಇದೆ. ಇವರು ಪದಾಧಿಕಾರಿಯಾಗಿ ನಮ್ಮ ಜೊತೆ ಎಲ್ಲರೂ ಕೂಡಿ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಇನ್ನೊಬ್ಬರು PWD ಇಂದ ನಿವೃತ್ತಿ ಅಂತ ಹೇಮಗಿರಿ ಪತ್ನಿ ಶೆಟ್ಟಿ ಅಂತ ತಿಳ್ಕೊಂಡು ಅವರು ಪದಾಧಿಕಾರಿಗಳು. ಇನ್ನೊಬ್ರು ಮಹಿಳಾ ಒಂದು ಸೆಲ್ಲಿನ ಖಜಾಂಚಿ ಇವರು ಹಾದಿಮನಿ, ಸುಲೋಚನಾ ಹಾದಿಮನಿ ಅಂತ ಇವರು. ಹೀಗಾಗಿ ನಮ್ಮ ಸಂಘದಲ್ಲಿ ಬಹುತೇಕ ಮೆಜಾರಿಟಿ ಇರೋದು ನಿವೃತ್ತ ಸರ್ಕಾರಿ ನೌಕರದಾರರು. ನಮ್ಗೆ ಸಾಕಷ್ಟು ಪೆನ್ಷನ್ ಬರ್ತೈತಿ, ದೇವ್ರು ಕೊಟ್ಟಿದ್ದಾರೆ ನಮ್ಗೆ. ಆದ್ರೆ ಬರೀ ನಾವು ನಮ್ಮ ಸುಖದ ಪರವಾಗಿ ನೋಡೋದು ಬೇಡ, ಕೆಳವರ್ಗದ ಹಿರಿಯ ನಾಗರಿಕರಿಗೆ ಏನ್ ಆಗ್ತದೆ ಅವ್ರ ಕಣ್ಣೀರು ವರ್ಷಾಕ ನಮ್ಗೆ ಸಾಧ್ಯವಾದಷ್ಟು ನಮ್ ಕೈಯಿಂದ ಕೆಲಸ ಮಾಡೋಣ ಅನ್ನೋ ದೃಷ್ಟಿಯಿಂದ ಈ ಸಂಘ ಸ್ಟಾರ್ಟ್ ಮಾಡಿ, ಬಹುಶಃ ಈ ಸಂಘ ಎಷ್ಟು ಖರ್ಚು ವೆಚ್ಚ ಮಾಡ್ತೈತೆ ಅಂತಾರೆ, ಪ್ರತಿ ಒಂದು ತಿಂಗಳ 3 ರಿಂದ 4 ಫಂಕ್ಷನ್, ಜಾಗೃತಿ ಸಭೆ, ಉಪನ್ಯಾಸ, ಹೋರಾಟ ಇದ್ದೇ ಇರ್ತವೆ. ಇಷ್ಟೆಲ್ಲ ದುಡ್ಡು ಬಂದ್ರು ಕೂಡ ನಾವು ನಮ್ಮ ಒಂದು ಪೆನ್ಷನ್ ದುಡ್ಡಿನಲ್ಲಿ ಕಾಂಟ್ರಿಬ್ಯೂಷನ್ ಅನ್ನ ಹಾಕಿ ಜನರಿಗೆ ಜಾಗೃತಿ ಮಾಡ್ತಕ್ಕಂಥ ಒಂದು ಈ ಸಂಘ. ಬಹುಶಃ ಈ ಸಂಘ ರಾಷ್ಟ್ರ ಮಟ್ಟದಲ್ಲಿ ಏಕೈಕ ಸಂಘ ಅಂತ ನನಗೆ ಕಾಣಿಸುತ್ತದೆ. ಹೀಗಾಗಿ ನಾವು ಮೂಲಭೂತವಾದಂತಹ ಒಂದು ಸೌಲಭ್ಯಗಳು, ಹಿರಿಯ ನಾಗರಿಕರಿಗೆ ಸಿಗಬೇಕಾದಂತಹ ಕಾನೂನುಬದ್ಧವಾದಂತಹ ಸೌಲಭ್ಯಗಳು, ಒಂದು ಆರೋಗ್ಯ, ವಸತಿ, ಆರ್ಥಿಕ ಸಂಹಿತೆ. ಅಂದ್ರೆ ಆರ್ಥಿಕ ಅಂತಂದ್ರೆ ಈಗ ಬಹುಶಃ ಈಗ ನಮ್ಮ ಒಂದು ದೇಶದಲ್ಲಿ
60 ವಯಸ್ಸು ಆದಂತ ಒಂದು ಬಡ ಒಂದು ಹಿರಿಯ ನಾಗರಿಕರಿಗೆ ಯಾವುದೇ ಒಂದು ಆದಾಯ ಇಲ್ಲ. ಅವರು ಮೊದಲೇ ಗ್ರಾಮಾಂತರದಂತರು ರೈತರಿರ್ಬೋದು, ಕೂಲಿಕಾರ ಇರ್ಬೋದು, ಇವು ಆಮೇಲೆ ಕೆಲಸ ಸಣ್ಣ ಪುಟ್ಟ ನೌಕರದಾರು, ಇವ್ರಿಗೆ ಸರ್ಕಾರ ಏನು ಪೆನ್ಷನ್ ಕೊಡುದಿಲ್ಲ. ಮತ್ತೆ ಇವ್ರು ಹೇಗೆ ಬದುಕಬೇಕು? ಇವ್ರ ವಯಸ್ಸು ಆದ್ಮೇಲೆ ಇವ್ರ ಮನೆಯಿಂದ ಹೊರಗೆ ಹಾಕ್ತಾರೆ. ಯಾಕೆ ಹಾಕ್ತಾರೆ? ಇದು ದುಡಿಯೋ ಶಕ್ತಿ ಕಳ್ಕೊಂಡು ನಿರುಪಯೋಗಿ ವಸ್ತು, ಇವನಿಂದ ಏನು ಅನುಕೂಲ ಇಲ್ಲ ಅಂತ ತಿಳ್ಕೊಂಡು ಆ ಒಂದು ಉದ್ದೇಶದಿಂದ ಇವ್ರ ಮನೆ ಬಿಟ್ಟು ಹೊರಗೆ ಹಾಕ್ತಾರೆ. ಹೀಗೆ ಆರೈಕೆ ಇಲ್ಲದ ದೃಷ್ಟಿಯಿಂದ ಇವರು ಹಲವಾರು ರೋಗಗಳಿಂದ ಹಿರಿಯ ನಾಗರಿಕರು ಸಹಜವಾಗಿ ಬಳಲ್ತಾ ಇರ್ತಾರೆ. ಮತ್ತು ಬಹಳ ಪ್ರಾಮುಖ್ಯವಾಗಿ ಇವ್ರಿಗೆ ಯಾವುದೇ ಉತ್ಪನ್ನ ಇರೋದಿಲ್ಲ. ಉತ್ಪನ್ನ ಇಲ್ಲದ ಕಾರಣದಿಂದ ಇವ್ರು ಖರ್ಚು ಮಾಡಿ ಎಲ್ಲೆಲ್ಲ ತೋರಿಸ್ಬೇಕು, ಅಡ್ಡಾಡ್ಬೇಕು, ಹೊರಗೆ ಹೋಗ್ಬೇಕಂದ್ರೂ ಕೂಡ ಇವರಲ್ಲಿ ದುಡ್ಡು ಇರೋದಿಲ್ಲ. ಮತ್ತು ಇದೇ ಒಂದು ಉದ್ದೇಶದಿಂದ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಇದು ನಿರುಪಯೋಗಿ ವಸ್ತು ಅಂತ ತಿಳ್ಕೊಂಡು ಅವ್ರ ನಿರ್ಲಕ್ಷ್ಯ ಇದಕ್ಕೆ ಒಳಗಾಗಿ ಅವರು ಹಲವಾರು ತೊಂದರೆ ದೌರ್ಜನ್ಯಗಳನ್ನ, ಹೆಚ್ಚಾಗಿ ಕೌಟುಂಬಿಕ ದೌರ್ಜನ್ಯಗಳ ಜಾಸ್ತಿ ನಡೆಯೋದು. ಯಾಕಂದ್ರೆ ತಂದೆ ತಾಯಿಗೆ ತಮ್ಮ ಸ್ವಂತ ಮಕ್ಕಳು ಏನ್ ನೋಡ್ತಾರ ಹಂಗ ಬಂದಂತ ಸ್ವಸ್ಥರು ನೋಡೋದಿಲ್ಲ. ಈ ಒಂದು ಕಾರಣದಿಂದ ಈ ಏನೊಂದು ಜನ ನಮ್ಮ ಹಿರಿಯ ನಾಗರಿಕರು ಬಳಲ್ತಾ ಇದ್ದಾರೆ, ಇವರಿಗೆ ಸಂಪೂರ್ಣವಾದಂತ ಸ್ವಾತಂತ್ರ್ಯವನ್ನ ಕೊಡಿಸಿ ಸಂವಿಧಾನಬದ್ಧವಾದಂತ ಹಕ್ಕುಗಳ ಮುಖಾಂತರವಾಗಿ ಎಲ್ಲಾ ಸೌಲಭ್ಯನೂ ಕೊಡಿಸ್ಬೇಕಂತ ನಮ್ಮ ಸಂಘ ಇರೋದು. ಇದಕ್ಕಾಗಲೇ ಕಾನೂನೊಳಗ ಇದು ಸಂವಿಧಾನ ಮೂಲ ಈ ಒಂದು ಆಶ್ರಯದೊಳಗೆ ಒಂದು ಕಾನೂನು ರಚನೆ ಮಾಡ್ಯಾರ ಭಾರತ ಸರ್ಕಾರ 2007ನೇ ಇಸ್ವಿಯೊಳಗ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಕಾನೂನು ಅಂತ ಇದೆ. 2007ನೇ ಇಸ್ವಿ ಕಾನೂನು ರಚನೆ ಆಗಿ ಈಗ 15 ವರ್ಷ ಕಳೆದು ಆ ಕಾನೂನ್ದೊಳಗೆ ಏನು ಬರ್ದಾರ, ಏನ್ ಸೌಲಭ್ಯ ಕೊಡ್ಬೇಕಂತ ಐತಿ ಅವನು ಸರ್ಕಾರ ಕೊಟ್ಟಿಲ್ಲ ಇಲ್ಲಿ ತನಕ. ಅಂದ್ರೆ ಕಾನೂನ್ದೊಳಗೆ ಇದ್ದಿದ್ದಾರೆ ನೀವು ಕೊಡಾಕ್ ತಯಾರಿಲ್ಲ ಸರ್ಕಾರ ಅಂದ್ರೆ, ಇನ್ ಕಾನೂನು ಬಿಟ್ಟು ಹೊರಗಿನ ಏನ್ ಕೊಡ್ತೀವಿ ಸೌಲಭ್ಯ ನೀವು? ಅಂದ್ರೆ ನಿಮಗೆ ಒಂದು ಜನರ ಬಗ್ಗೆ, ಹಿರಿಯ ನಾಗರಿಕರ ಬಗ್ಗೆ ಯಾವ ರೀತಿಯಿಂದ ಕಾಳಜಿ ಐತಿ ಅಂತ ನಾವು ಚುನಾಯಿತ ಪ್ರತಿನಿಧಿಗಳಿಗೆ, ಶಾಸಕರಿಗೆ ನಾವು ಕ್ವಶನ್ ಕೇಳ್ತಾ ಇದ್ದೇವೆ. ಹೀಗಾಗಿ ಇವ್ರಿಗೆ ಸೌಲಭ್ಯಗಳನ್ನ ಕೊಡಿಸೋ ದೃಷ್ಟಿಯಿಂದ ನಾವು ಹಲವಾರು ಹೋರಾಟಗಳನ್ನ ಮಾಡಿದ್ದೇವೆ, ಧರಣಿ ಸತ್ಯಾಗ್ರಹ ಮಾಡಿದ್ದೇವೆ, ರ್ಯಾಲಿ ಮಾಡಿದ್ದೇವೆ, ಸಮಾವೇಶ ಮಾಡಿದ್ದೇವೆ, 100 ಸರಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೇವೆ. ಆದ್ರೆ ಯಾವುದು ಆಕ್ಷನ್ ಆಗ್ಲಿಲ್ಲ. ಇದು ಬರೀ ನಮ್ಮ ರಾಜ್ಯದ ಹಕ್ಕಿಕತ್ತಲ್ಲ, ಕೇಂದ್ರ ಸರ್ಕಾರ ಕೂಡ ನಮಗೆ ನಿರ್ಲಕ್ಷ್ಯ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ COVID-19 ಟೈಮ್ದೊಳಗೆ ಇದ್ದಂತ ರೈಲ್ವೆ ಕನ್ಸೆಷನ್ ಬಂದ್ ಮಾಡಿದ್ರು. ಅದ್ರ ಜೊತೆಗೆ ಎಲ್ಲಾನು ಬಂದ್ ಮಾಡಿದಂತ ಎಲ್ಲ ಪುನಃ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಎಕ್ಸೆಪ್ಟ್ ಹಿರಿಯ ನಾಗರಿಕರಿಗೆ ಇನ್ನೂ ಕೊಟ್ಟಿಲ್ಲ, ಹೋರಾಟ ನಡೀತಾ ಇದೆ. ಇದರ ಅರ್ಥ ಏನಂತಂದ್ರೆ ಹಿರಿಯ ನಾಗರಿಕರು ನಮ್ಗೆ ಬೇಡ, ನಿಮ್ಗೆ ಯಾಕೆ ಸೌಲಭ್ಯ ಕೊಡ್ಬೇಕಂತ ಕೇಂದ್ರ ಸರ್ಕಾರದ ಹಠಮಾರಿ ಧೋರಣೆ. ಇದ್ರ ವಿರುದ್ಧನೇ ನಾವು ಹೋರಾಟ ಮಾಡ್ಬೇಕಾಗೈತಿ. ಮತ್ತು ಇದ್ರ ಜೊತೆಗೇನೆ ನಮ್ಮ ರಾಜ್ಯದಲ್ಲಿ ಈಗ ವೃದ್ಧಾಪ್ಯ ವೇತನ ಅಂತ ಕೊಡ್ತಾರೆ. ಎಷ್ಟು ಜನ ಕೊಡ್ತಾರೆ? ಅದನ್ನ ಮೊದಲ BPL ಕಾರ್ಡ್ ಇದ್ದವ್ರಿಗೆ ಎಲ್ಲರಿಗೂ ಕೊಡ್ತಿದ್ರು, 1,20,000 ಮಾರ್ಜಿನ್ ಇದ್ದಂತ. ಈಗ ಕಳೆದ ವರ್ಷ ನಮ್ಮ ರಾಜ್ಯ ಸರ್ಕಾರ 33,000 ರೂಪಾಯಿ. ಎಷ್ಟು ನಾಚಿಗೀಡು ಅಂತಂದ್ರೆ ಒಬ್ಬ ಭಿಕ್ಷಾ ಬೇಡ ವರ್ಷ 45,000 ರೂಪಾಯಿ ಉತ್ಪನ್ನ ಐತಿ. ಇವ್ರು 33,000 ಒಳಗಿದ್ದಂತವ್ರು ವೃದ್ಧಾಪ್ಯ ವೇತನ ಕೊಡ್ತಾರೆ ಅಂದ್ರೆ ಯಾರಿಗೆ ಕೊಡೋಕ್ ಸಾಧ್ಯ ಆಗ್ತದೆ? ಇದನ್ನೆಲ್ಲ ವಿಚಾರ ಮಾಡಿ ನಮ್ಮ ಸಂಘ ಹೋರಾಟ ಮಾಡಿದ ಮೇಲೆ ಈಗ ಮತ್ತೆ ರೇಸ್ ಮಾಡ್ತಾ ಇದ್ದಾವೆ ಅಂತ ಹೇಳಿದ್ದಾರೆ. ಆದ್ರೆ ಇನ್ನೂ ಮಾಡಿಲ್ಲ. ಮತ್ತೆ ಇವ್ರು ಕೂಡ ವೃದ್ಧಾಪ್ಯ ವೇತನ ಎಷ್ಟಪ್ಪ ಅಂದ್ರೆ 60ರಿಂದ 65ಕ್ಕೆ 600, 65 ದಾಟಿದ್ರೆ 1200. ಈಗ 600, 1200 ಒಂದ್ ದಿವ್ಸಕ್ಕೆ ಚಾಕ್ ಸಾಲೋದಿಲ್ಲ. ಇದನ್ನ ಇಡೀ ನಿಮ್ಮ ತಿಂಗಳಾನುಗಟ್ಲೆ ನಿಮ್ಮ ಉಪಜೀವನ ಕೊಡ್ತಾನೆ ಅಂತಂದ್ರೆ ಇದಷ್ಟು ಹುಚ್ಚುತನದ ಪಾಲಿಸಿ ಗೌರ್ಮೆಂಟ್ ಇದೆ. ಅದಕ್ಕೆ ಇದೆಲ್ಲರ ವಿರುದ್ಧ ನಾವು ಏನೊಂದು ಹೋರಾಟವನ್ನ ಮಾಡ್ತಾ ಇದ್ದೇವೆ. ಈ ಕಾನೂನುಬದ್ಧವಾದಂತ ಹೋರಾಟ ಏನಿದೆ ಅಂತಂದ್ರ ನಮ್ಮ ಒಂದು ಹಿರಿಯ ನಾಗರಿಕರ ಕಾನೂನು ಕೆಳಗ ಒಂದು ಟ್ರಿಬ್ಯುನಲ್ ರಚನೆ ಮಾಡಿದ್ದಾರೆ. ಈಗೆಲ್ಲ ಹಿರಿಯ ನಾಗರಿಕರ ಒಂದು ಟ್ರಿಬ್ಯುನಲ್ ಕಾನೂನು ರಚನೆ ಮಾಡಿದಾರಲ್ಲ, ಆ ಕಾನೂನು ಮೂಲವಾಗಿ ಏನ್ ಮಾಡ್ತಾರೆ ಅಂದ್ರೆ ಮನೆಯಿಂದ ತಂದೆ ತಾಯಿ ಹೊರಗೆ ಹಾಕ್ದವ್ರು, ಊಟಕ್ಕೆ ಹಾಕ್ತವ್ರು, ಆಸ್ತಿ ಕಸ್ಕೊಂಡವ್ರಿಗೆ